ಸರಿ. ಅಪ್ಪಾಜಿ ನಾಡಗೌಡರು ಅವತ್ತ ಒಂದು ಕಾರ್ಯಕ್ರಮದಲ್ಲಿ ಹಾಲಮತ ಸಮಾಜ ಒಂದು ಅಧ್ಯಕ್ಷ ಸ್ಥಾನ ಮಾಡುವಾಗ ಏನೇನು ಸರ್ಕಸ್ ಆಯಿತು ಅನ್ನುವಂಥ ಏನೋ ಒಂದು ವಿಚಾರದಲ್ಲಿ ಮಾತಾಡಿದ್ದಾರೆ. ಅದು ಯಾವ ವಿಚಾರಕ್ಕೋಸ್ಕರ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ಮಾತಾಡಿದರು, ಎದಕ್ಕೋಸ್ಕರ ಮಾತಾಡಿದ್ರು ಅನ್ನೋದು ನನಗೆ ಕ್ಲಿಯರಿಟಿ ಇಲ್ಲ. ಅದನ್ನು ನಾನು ಹೋಗಿ ವಿಚಾರ ಮಾತಾಡ್ತೀನಿ ಅವ್ರ ಹತ್ರ. ಅವರು ಅಂದಿರ್ಬೋದು, ನಾನು ನೀಲಮ್ಮ ಮೇಟಿ ಅಧ್ಯಕ್ಷರು ಮಾಡಿ ನಮ್ಮ ಮೆಜಾರಿಟಿ ಇರಲಿಲ್ಲ. ಒಂದು ಪಕ್ಷೇತರ 3 JDS 18 ಕಾಂಗ್ರೆಸ್ಸನ್ನು ತಗೊಂಡು ನಾವು ಅಧ್ಯಕ್ಷರಾದಂಥ ಒಂದು ಸಂದರ್ಭ. ಅದಕ್ಕೆ ಸರ್ಕಸ್ ಅಂತೇಳಿ ಏನಾರ ಅವರು ಅಂದರು ಅಥವಾ ಏನೇ ನಮ್ಮ ಸ್ಥಾನವನ್ನು ಹೇಳಿದ ಕಳ್ಳಿಮಣಿಯವರು ಆಗುವ ಹೊತ್ನಾಗೂ ಭಾಳ ಒಂದು ದೊಡ್ಡ ಸರ್ಕಸ್ ನಡೀತು. BJP ಕಾಂಗ್ರೆಸ್ನವ್ರು BJP ಇಲ್ಲಿ ಹೋದ್ರು, BJP ಅವರು ಕಾಂಗ್ರೆಸ್ನಲ್ಲಿ ಬಂದರು. ಇಂಥ ಒಂದು ದೊಡ್ಡ ಸರ್ಕಸ್ ನಡೆದಾಗ ಆ ಉದ್ದೇಶಕ್ಕೆ ಏನಾರ ಸರ್ಕಸ್ ಅಂದರು, ಯಾವ ರೀತಿಯಾಗಿ ಸರ್ಕಸ್ ಅಂದರು ಏನೋ ಗೊತ್ತಿಲ್ಲ. ಅವರಿಗೆ ಮಾನ್ಯ ಸಚಿವರು ನಮ್ಮ MB ಪಾಟೀಲ್ ಸಾಹೇಬರು, ಅವರು ಹಿರಿಯ ರಾಜಕಾರಣಿಗಳು, ಮತ್ತು BM ಪಾಟೀಲ್ ಸಾಹೇಬರ ಒಂದು ಅವರ ಇದರಲ್ಲಿ ಬೆಳೆದಂಥ ನಮ್ಮ ಅಪ್ಪಾಜಿ ನಾಡಗೌಡರು ಕೂಡ ಹಿರಿಯರು, ಮಾಜಿ ಸಚಿವರು, ಈಗಿನ ಒಂದು ಶಾಸಕರು, ಮುದ್ದೆ ಬೆಳೆದವರು. ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕನ್ನುವಂಥ ಒಂದು ಎಲ್ಲರ ಭಾವನೆ ಇತ್ತು. ಅವ್ರ ಹಿರಿಯರು ಇದಕ್ಕೆ ಪಕ್ಷ ಏನು ತೀರ್ಮಾನ ತಗೊಂತೈತಿ, ಪಕ್ಷ ಏನು ಹೇಳ್ತೈತಿ, ಅದು ಪಕ್ಷಕ್ಕೆ ಬಿಟ್ಕೊಟ್ಟು ವಿಷಯ. ಅದನ್ನು ನಾವು ಹೇಳಿದ್ರೆ, ನಾವು ಹೋಗಿ ಯಾರ್ದಾರ ಚಾಡ ಹೇಳಿದ್ರೆ, ನಾವು ಹೋಗಿ ಯಾರ್ದಾರ ಕಿವಿ ಮಾತು ಹೇಳಿದ್ರೆ ಅವ್ರಿಗೆ ಮಂತ್ರಿ ಕೊಡೋದು ಬಿಡೋದು ಅದನ್ನು ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಜಿಲ್ಲೆಯ ನಾಯಕರು MB ಪಾಟೀಲ್ರು ಒಂದು ರೀತಿ ವಾಕ್ ಚಾತುರ್ಯ, ಕಣ್ ಚಾತುರ್ಯ, ಮೂಗ್ ಚಾತುರ್ಯ, ಕಿವಿ ಚಾತುರ್ಯ, ಕೈ ಚಾತುರ್ಯ ಅನ್ನುವಂಥ ಒಂದು ಎಲ್ಲದರಲ್ಲಿ ಅವರು ಮುಂದಾಳತ್ವ ವಹಿಸ್ಕೊಂಡು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಒಂದೊಂದು ಅವ್ರನ್ನ ಸತ್ಕಾರ ಮಾಡ್ತಕ್ಕಂಥ ಒಂದು ಅವರಲ್ಲಿದೆ. ಅದನ್ನು ಅಪ್ಪಾಜಿ ನಾಡಗೌಡರು ಬರ್ತಕ್ಕಂಥ ನಿರ್ಮಾಣಗಳು ಅದನ್ನು ಕೂಡ ಮಾಡಿ ಇನ್ನೂ ಸಚಿವ ಸ್ಥಾನ, ಈಗ ನಾವು ಮನೆ ಕುಂತ್ರೆ ಸಚಿವ ಸ್ಥಾನ ತಂದು ಕೊಡುವಂಥ ಕಾಲಿಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವು ಒಂದು ಸ್ವಲ್ಪ ಎದೆ ಒಬ್ಬಿಸಿ ನಾವು ನಿಂತು ಮಾತಾಡಿದ್ರೇ ನಮ್ಗೆ ಮುಂದೆ ಅವಕಾಶಗಳು ಸಿಗ್ತಾವ ಅನ್ನುವಂಥ ಒಂದು ನನ್ನ ಪ್ರಾರ್ಥನೆ. ಪಕ್ಷ ಏನು ತೀರ್ಮಾನ ತಗೊಂತೈತಿ, ಹೈಕಮಾಂಡ್ ಏನು ತೀರ್ಮಾನ ತಗೊಂತೈತಿ ಅದಕ್ಕೆ ನಾವು ಬದ್ಧ ಇರ್ಬೇಕು. ಪಕ್ಷದಕ್ಕಿಂತ ದೊಡ್ಡವ್ರು ನಾವು ಅಲ್ಲ. ಎಲ್ಲರೂ ಕಾರ್ಯಕರ್ತರು ಹನಿ ಸೇರಿದ ಹಳ್ಳ, ಹಂಗೆ ಕಾರ್ಯಕರ್ತರು ಎಲ್ಲರೂ ಸೇರಿ ಅದನ್ನೊಂದು ಪಕ್ಷ ದೊಡ್ಡದಾಗಿ ಮಾಡಿರ್ತೈತಿ. ಪಕ್ಷ ಬೆಳೆದಿಂದ ನಾವು ಮತ್ತೆ ಕಾರ್ಯಕರ್ತರು.